ನಾನ್ ನಾಚ್ಕೋಬೇಕಾ? ಹುಡುಗಿ ಕಾಯ್ತಾ ನಮ್ಮ ಹೆಂಡತಿ ಸೀರೆ ಹಿಡ್ಕೊಳ್ಳೋದು ಬಿಟ್ಟು ಅಮ್ಮನ ಸೀರೆ ಹಿಡ್ಕೊಂಡು ನಿಂತವ್ರು ಇಲ್ಲಿ. ಇನ್ನು ಎಂಗೇಜ್ಮೆಂಟ್ ಮಾಡ್ಕೊತೀರಾ? ಎಲ್ಲರಿಗೂ ರೆಡಿ ಮಾಡ್ತಾ ಇದೀರಾ? ಅದೇ ರೋಡಲ್ಲಿ ನಿಂತ್ಕೊಂಡು ಜಗಳ ಆಡ್ತವ್ರು ಇವರು. ಮಾನ ಮರ್ಯಾದೆ ಎಲ್ಲ ತೆಗಿತು. ಮೆಮೊರೇಬಲ್ ಗಿಫ್ಟ್ ಕೊಟ್ಟಿದ್ದಾರೆ ಮೇಡಮ್ ನಿಮಿಗ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಕೆಲಸ ಮುಗಿತಾ ಭಾಗ್ಯಮ್ಮ? ಇವತ್ತು ನಿನ್ನ ಮಗಂದು ಎಂಗೇಜ್ಮೆಂಟ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಇನ್ನು ನೋಡಿದ್ರೆ ನಿನ್ನ ಮಗ ಎದ್ದಿಲ್ಲ, ಹೋಗಿ ಎಬ್ರಿಸೋಗು. ಆ ಕೆಲಸ ನೀನೇ ಮಾಡಿಬಿಡೋಗು. ಇವತ್ತು ನಿಮ್ಮದು ಎಂಗೇಜ್ಮೆಂಟು. ಇನ್ನೂ ಮಲಗಿದ್ದೀರಾ? 7:15 ಅಷ್ಟರಲ್ಲಿ ಇರಬೇಕಾಗಲೇ 7 ಗಂಟೆ ಎದ್ದೋಳಿ. ಹುಡುಗಿ ಕಾಯ್ತಾವೆ, ನಮ್ಮ ಅತ್ತೆ ಕಾಯ್ತಾವೆ. ಇವರು ರೆಡಿ ಆಗ್ತವ್ರಿ, ನಾನು ಇನ್ನೂ ರೆಡಿ ಆಗಿಲ್ಲ. ಓ ಹೌದು ರೆಡಿ ಮಾಡ್ತಾ ಇದೀರಾ? ಅದೇ ಅಪ್ಪ ನೋಡಪ್ಪ, ಅಲ್ಲ ಮದ್ವೆ ಹುಡುಗನ್ನ ಕರ್ಕೊಂಡ್ಬಂದ್ಬಿಟ್ಟು ಸೀರೆ ಸರಿ ಮಾಡೋ, ಏನದು ಎಂಥದ್ದು ಡ್ರೆಸ್ ಸರಿ ಮಾಡೋ ಅಂತ ಹೇಳ್ತಾವ್ರು. ಗೈಸ್ ನೋಡಿ, ಥ್ಯಾಂಕ್ ಯು. ಇವಾಗ ಫೈನಲಿ ಒಂದು ತಾರ್ ಬಂತು. ಇದು ನಮ್ಮ ಶಶಾಂಕ್ ಅವ್ರದ್ದು. ಡೋರ್ ಓಪನ್ ಆಗೈತಂತೆ. ಈ ಭಾಗ್ಯಮ್ಮನ್ ಕೆಲ್ಸನೇ ಇದಪ್ಪ, ಯಾವಾಗ ನೋಡಿದ್ರು ಡೋರ್ ಓಪನ್ ಇಟ್ಬಿಟ್ಟು ಬರ್ತಾರೆ. ಬರಪ್ಪ ನೋಡಿ ಗೈಸ್, ರೋಡಲ್ಲಿ ನಿಂತ್ಕೊಂಡು ಜಗಳ ಆಡ್ತವ್ರು ಇವರು. ಜಗಳ ಆಡ್ತಿದೀವ ನಾವು. ಇನ್ನೇನ್ ಮತ್ತೆ ಬಂದ್ಬಿಡಿ. ಫುಲ್ ಟರ್ನ್ ತಗೊಳ್ಳಿ. ಫುಲ್ ಟರ್ನ್ ಹಿಂದೆ ಗಾಡಿ ಇದೆ, ಫುಲ್ ಟರ್ನ್ ತಗೊಳ್ಳಿ. ಫುಲ್ ಟರ್ನ್ ಆ ಕಡೆ ಗಾಡಿ ಇದೆ. ಸೊ ಇವಾಗ ಆಕ್ಚುಲಿ ಇದು ನಮ್ಮ ಶಶಾಂಕ್ ತಾರು. ಸೊ ಶಶಾಂಕ್ ಬಂದ್ಬಿಟ್ಟು ನನ್ನ ಒನ್ ಆಫ್ ದಿ ಫ್ರೆಂಡ್. ಸೊ ಅವನು ಕೂಡ ಅವ್ನ ಕಾರ್ ತಗೊಂಡ್ಬಂದಿದ್ದಾನೆ. ಈಗ ರಶ್ಮಿ ಅಕ್ಕ ಬರ್ತಿದ್ದಾರೆ. ರಶ್ಮಿ ಅಕ್ಕ ಅಲ್ಲ, ಸೊ ನನಗೆ ಅಕ್ಕ ಅಂದ್ರೆ ಅಭ್ಯಾಸ ಆಗುತ್ತೆ. ರಶ್ಮಿ ತಂಗಿ ಬರ್ತಿದ್ದಾಳೆ, ಅವಳು ಕಾರ್ ತೊಗೊಂಡ್ಬರ್ತಿದ್ದಾಳೆ. ಈಗ ನನ್ನ ಕಾರು, ಟೋಟಲ್ ಆಗಿ 3 ಕಾರ್ ತೊಗೊಂಡು ಹೋಗ್ತಾ ಇದೀವಿ. ಅವ್ರ ಕಾರು. ಗೈಸ್ ಇವಾಗ ನಾವು ವೆನ್ಯೂ ಹತ್ರ ಬಂದು ರೀಚ್ ಆದ್ವಿ. ಸೊ ಇವಾಗ ಇಲ್ಲೊಂದು ಟೇಕ್ ತಗೋಬೇಕಿತ್ತು ವಿಡಿಯೋಗೋಸ್ಕರ, ಅದನ್ನ ಮಾಡ್ಕೋತಾ ಇದ್ದಾರೆ. ಮಾಡ್ಲಾ ಬೇಡವಾ? ಏನು ಹೇಳ್ತಾನೆ ಹಿಂಗೆ ಚೆನ್ನಾಗಿದ್ದೀರಾ? ಟೆಕಿನ್ ಮಾಡಿದ್ರೆ ಅಂಕಲ್ ತರ ಕಾಣಿಸ್ತೀರಾ? ಅವ್ರು ಬರ್ತಾರ ಒಂದ್ ನಿಮಿಷ. ಯಾಕೆಲ್ಲ ಬೇಡ, ಆಮೇಲೆ ಜನ ಕನ್ಫ್ಯೂಸ್ ಆಗ್ಬಿಟ್ರೆ ಆಮೇಲೆ ಬದುಕ್ತಾರೆ. ಸಾಕ್ ಬಿಡಪ್ಪ. ಹಿಂದೆ ಮುಂದೆ ನೋಡಿ, ಎಂಗೇಜ್ಮೆಂಟ್ ಆಗೋ ಖುಷಿಲಿ ಎಲ್ಲೆಲ್ಲೋ ಕಾಲ್ ಹಾಕ್ಬಿಡಿ. ನಾನ್ ನಾಚ್ಕೋಬೇಕಾ? ಸರಿಯಾಗಿ ಹೇಳಿದ್ರಿ. ಇವಾಗ ಅದ್ ಯಾವ್ದೋ ಹೇಳ್ತಾರಲ್ಲ, ಹಿಡಿಯೋದ್ ಹಿಡ್ದೆ ಸರಿಯಾಗಿರೋದ್ನ ಹಿಡ್ದೆ ಅಂತ. ಆಗ್ಲಿಂದ ಗ್ಲಾಸ್ ಇಸ್ಕೊಂತಾರೆ, ಗ್ಲಾಸ್ ಕೊಡ್ತಾರೆ. ಈ ಕಡೆ ಕೂದಲು ಸರಿ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಕಾಣಿಸ್ತಿರುವಂತ ಪ್ಲೇಟ್ ಡೆಕೋರೇಷನ್ ಏನಿದೆ, ಇದನ್ನೆಲ್ಲ ಉತ್ಸವ್ ಕ್ರಿಯೇಷನ್ಸ್ ಅವರು ಮಾಡಿರೋದು. ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಪೇಜ್ ನೇಮ್ ಇದರಲ್ಲಿ ಮೆನ್ಷನ್ ಆಗಿದೆ. ನಿಮಗೂ ಏನಾದರೂ ಎಂಗೇಜ್ಮೆಂಟ್ಗೆ ಅಥವಾ ಫಂಕ್ಷನ್ಸ್ ಗಳಿಗೆ ಬೇಕು ಅಂತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಈ ಒಂದು ಬ್ಯೂಟಿಫುಲ್ ಆಗಿರುವಂತ ಎಂಗೇಜ್ಮೆಂಟ್ ರಿಂಗ್ ಪ್ಲೇಟ್ ಅನ್ನ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಅವರ ಪೇಜ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನ ಇದರಲ್ಲಿ ಮೆನ್ಷನ್ ಮಾಡಿದೀನಿ. ನಿಮಗೂ ಏನಾದ್ರು ಬೇಕು ಅಂದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲ, ಇದ್ರ ಸ್ಟೋನ್ ಇದೆ ಈ ಕಡೆ ಸೈಡ್ ಅಲ್ಲಿ. ಇದು ಹುಡುಗಿದು, ಇದು ಸ್ವಲ್ಪ ದಪ್ಪ ಇದೆ. ಇದು ಹುಡುಗಂದು, ಇದು ಹುಡುಗಿದು. ಯಾರು ಗೊತ್ತಾ ಸೆಲೆಕ್ಟ್ ಮಾಡಿದ್ದು? ನಾನೇ. ಹಂಗಂತಂದ್ರೆ ಏನ್ ಹೇಳಿ? ಒಪ್ಪಿಲ್ಲ ಅಂತ ಅಂದ್ರೆ ಇವರು ಒಪ್ಕೊಂಡಿದೀವಿ ನಾವು. ನಮ್ಗೆ ಹುಡುಗ ಹುಡುಗಿ ಓಕೆ ಆಗಿದ್ದಾರೆ ಅಂತ ತಾನೆ. ಹುಡುಗಿ ಮನೆಯವ್ರಿಗೆ ಹುಡುಗ ಓಕೆ, ಏನದು ಹುಡುಗಿಗೆ ಹುಡುಗ ಓಕೆ ಆಗಿದೆ, ಹುಡುಗಂಗೆ ಹುಡುಗಿ ಓಕೆ ಆಗಿದೆ ಅಂತ. ನಿಮ್ಗೆ ಮಾನ ಮರ್ಯಾದೆ ಎಲ್ಲ ತೆಗಿತು. ಸುಮ್ಮನೆ ಇರೋ. ಒಳ್ಳೆ ಶಾಸ್ತ್ರ ನಡೀತಾ ಇದೆಯಲ್ಲ. ಸೊ ನಮ್ಮ ಶಾಸ್ತ್ರಗಳು ಹೆಂಗಿದೆ ಅಂತಂದ್ರೆ, ಹುಡುಗ ಹುಡುಗಿನೇ ಬಿಟ್ಬಿಟ್ಟವ್ರೆ. ಅವ್ರ ಪಾಡುಗ ಅವರು ಬರೀ ಮನೆಯವ್ರಿಗೆ ಇಷ್ಟ ಆದ್ರೆ ಸಾಕು ಅನ್ನೋ ಹತ್ರ ತಗೊಳ್ತವ್ರೆ. ಆಕ್ಚುಲಿ ಮುಂಚೆ ಹಂಗೆ ಎದ್ದಿದ್ದು ಅನ್ಸುತ್ತೆ, ಅದಕ್ಕೆ ಮನೆಯವ್ರಿಗೆ ಇಷ್ಟ ಆಗ್ಬೇಕು ಅಂತಿತ್ತು. ಬಟ್ ಇವಾಗ ಹಂಗೇನಿಲ್ಲ. ಫಸ್ಟ್ ಇವ್ರು ಇಷ್ಟಪಟ್ಟು ಆಮೇಲೆ ಇವಾಗ ಅವ್ರು ಒಳ್ಳೆ ತಗೋತವ್ರೆ. ಮದ್ವೆ ಆತರಲ್ಲ, ನಮ್ಮ ಮದುವೆ
ಆಮೇಲೆ ತಗೋತೀನಿ ಆಮೇಲೆ ಗೊತ್ತು ನನಗೆ ನೀವೆಲ್ಲ ಯಾರು ಗೊತ್ತಿಲ್ಲ ಎಲ್ಲರೂ ಗೊತ್ತಿಲ್ಲ ನಾನು ಗೊತ್ತಾ ಅಫ್ಕೋರ್ಸ್ ಎಲ್ಲ ವಿಡಿಯೋದಲ್ಲಿ ನೋಡೇ ಗೊತ್ತಾಗಿರುತ್ತೆ ನಮ್ಮ ಬ್ಲಾಗ್ಗೆ ಹಾಯ್ ಇರ್ತೇವೆ ಹೇಳಿ ನೈಸ್ ಗುಡ್ ಗೋಲ್ಡ್ ಕಲರ್ ಇದೆಯಾ ಸಿಲ್ವರ್ ಕಲರ್ ಇದೆಯಾ ಅಂತ ಅಡ್ಡನೆ ಬಿಟ್ಟವ್ರೆ ಸಾಂಗ್ ಆಡ್ಬೇಕು ಸಾಂಗ್ ಇಲ್ಲಿ ಸಡ್ಡ ಬರಬೇಡಿ ಹಾಡು ಹೇಳ್ಬೇಕು ಹಾಡು ಬಗಿ ಬಗಿ ಮತ್ತೆ ಬರ್ಡೇ ಇರೋದ್ರಿಂದ ಸೊ ನಾವು ಕೇಕ್ ಕಟ್ ಮಾಡಿಸ್ತೀವಿ ತುಂಬ ದೊಡ್ಡ ಕೇಕು ಥ್ಯಾಂಕ್ ಯು ಇದೆ ಜಾಸ್ತಿ ಸಸ್ಪೆನ್ಸ್ ಇದೆ ಹಾಗೆ ನೋಡ್ತಾ ಇದ್ದೀನಿ ಸ್ವಲ್ಪ ಜೋರಾಗಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಅದು ಫಸ್ಟ್ ತಿನ್ಸೇ ಇಲ್ಲ ಅವ್ರವರೇ ತಿಂತವ್ರೆ ಲೇಡೀಸ್ ಫಸ್ಟ್ ಅಂತ ಇವ್ರು ನೋಡೇ ಕಲ್ತ್ಕೋಬೇಕು ಇಲ್ಲ ತಿನ್ಸಿ ಬೇಗ ಅವ್ರು ಆರಾಮಾಗಿ ಊಟ ಮಾಡ್ತವ್ರೆ ಇನ್ನೇನು ತಿನ್ನಿಸ್ತೀವಿ ಪಾಪ ಅಶ್ವಾಗ್ಬಿಟ್ಟಿದ್ದಾರೆ ಕಡೆ ತಿನ್ಕೋಬೇಕು ಎಷ್ಟು ಬೇಜಾರು ಮಾಡ್ಕೊಂತ ನನ್ಗೆ ಯಾರು ತಿನ್ಸೋರೇ ಇಲ್ಲ ಅಂತ ಬರೀ ಮನ್ಸಲ್ಲಿ ಎಷ್ಟು ಬೇಕಾ ಹೇಳು ಈಚೆದ ಕರೆಸ್ತೀರಿ ಯಾರಾದ್ರೂ ಓಕೆ ಓಕೆನಾ ಓಕೆ ಸೊ ಇವರೆಲ್ಲ ನಮ್ಮ ಫ್ಯಾಮಿಲಿ ಹೊಸ ಫ್ಯಾಮಿಲಿಗೆ ಜಾಯ್ನ್ ಆಗ್ತಾರೆ ಆ್ಯಂಡ್ ಇವತ್ತಿನ ಚೋಟ ಮರಿ ಅಲ್ಲೊಂದು ಚೋಟ ಮರಿ ಇದೆ ಹಾಯ್ ಮೇಡಮ್ ಸೊ ಏನ್ರು ಮಾಡ್ತಿದ್ದೀರಾ ಸ್ಪೆಷಲ್ ಮೆಮೊರೇಬಲ್ ಗಿಫ್ಟ್ ಕೊಟ್ಟಿದ್ದಾರೆ ಮೇಡಮ್ ನಿಮಗ ಅತ್ತೆ ನಾನ್ ಇಷ್ಟ ಅನ್ಬಿಟ್ಟು ಆಗ್ಲೇ ನೀವು ಯಪ್ಪ ನಿಜವಾಗ್ಲೂ ನಂಗೆ ಫುಲ್ ಶಾಕ್ ಆಗೋಯ್ತು ನಾನು ಹೇಳ್ದ ತಗೊಂಡಿದ್ದೀರಾ ನೀವು ರಿಟರ್ನ್ ಗಿಫ್ಟ್ ಕೊಡ್ಬೋದಿತ್ತು ವಾಚು ಇಲ್ಲ ನನಗೆ ನಿನ್ನೆ ಗೊತ್ತಲ್ಲ ನಾನೇ ಏನೋ ಬೇರೆ ಇದ್ರಲ್ಲಿ ಮುಂಚೆ ಕೊಡಬಾರ್ದು ಅಂತ ಡೈಲಾಗ್ ಹೇಳಿದ್ರು ಅವರು ನಮ್ ಮದ್ವೆಲ್ ಕೊಡೋಣ ಬಿಡಿ ಮುಮ್ಮ ಅಷ್ಟೇ ಎಲ್ಲ ಹೇಳ್ಬಿಡಿಲ್ಲ ಯಾವೆಲ್ಲ ಅಲ್ಲ ರೇಗಿಸಿದ್ನಲ್ಲ ಅದಕ್ಕೆ ಹೇಳಿದ್ದು ಬಟ್ ಆಕ್ಚುಲಿ ವಾಚ್ ಗಿಫ್ಟ್ ಕೊಡಬಾರ್ದು ಅಂತ ಹೌದು ತಾನೆ ಹೌದು you have to pay her something. ಹಾ Cash ಏನಾದ್ರು ಕೊಡಿ. ಕ್ಯಾಶ್ ಕೊಡಿ ನಾನು ತಂದಿಲ್ಲ. I have phone pay, Google pay. 100 rupees ಇದ್ರಲ್ಲಿ ಕಾರಲ್ಲಿ ಇದೆ. ನನಗೆ ಹೇಳಿಲ್ಲ ಲಾಸ್ಟ್ ಅಲ್ಲಿ ನಾನು ನಮಗೆ ಹೇಳಿಲ್ಲ ಯಾರ್ದಿದು ಇಲ್ಲಿ ಪಾಪು. ಎದಿಟ್ಕೋ ಇದು ಸುಮ್ಮನೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾನೇ ನಿನ್ನೆ ಅವನು ಹಂಗೂ ಅಂದ ಏನಾದ್ರು ತಗೊಳ್ಳಿ ಬೇಡ ಏನಾದ್ರು ಕೊಟ್ರೆ ಮೆಮೊರೇಬಲ್ ಆಗಿರ್ಬೇಕು ಸಿಂಪಲ್ ಎಲ್ಲ ಬೇಡ ಕಣೋ ಅಂತ ಅಂದೆ ಅದನ್ನೇ ಹೇಳಿದ್ದು ಗಿಫ್ಟ್ ಕೊಡ್ಬೇಕಾಗಿತ್ತು ದೊಡ್ಡದಾಗಿ ಕೊಡ್ತಾರೆ. ಕೊಡ್ತಾರೆ ದೊಡ್ಡದಾಗಿ ಕೊಡೋದು. ದೊಡ್ಡದಾಗೆ ಗಿಫ್ಟ್ ಕೊಟ್ಟು ನನ್ಗೆ ಅಭ್ಯಾಸ ಸಣ್ಣದಲ್ಲ ಬಟ್ ಇದು ತುಂಬಾ ಸ್ಪೆಷಲ್ ಯಾಕೆ ಅಂತಂದ್ರೆ ಸಿ ಮನಿ ಡಸಂಟ್ ಮ್ಯಾಟರ್
ಸೊ ದ ಥಿಂಗ್ ಇಸ್ ಅವಳು ನನ್ಗೆ ಗಿಫ್ಟ್ ಕೊಡಬೇಕು ಅಂತ ಮನ್ಸಲ್ಲಿ ಇದೆಯಲ್ಲ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಮ್ಮ ಕಳ್ರು ಕಣಮ್ಮ ಇವರು. ಪದ್ಮಮ್ಮ ಕಳ್ರಿ ಇವರು. ಗಿಫ್ಟ್ ನೋಡಿಲಿ, ಸ್ವಲ್ಪ ಅವ್ರ ಹೆಂಡತಿ ಗಿಫ್ಟ್ ಕೊಟ್ಟಿರೋದ್ ನೋಡಿಲಿ. ಕಳ್ರು ಸೊ ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲವ್ ಯು ಆಲ್. ಮುಂದಿನ ವಿಡಿಯೋಗೆ ಆದಷ್ಟು ಬೇಗ ಬರುತ್ತೆ, ನೋಡ್ತಾ ಇರಿ. ಬಾಯ್ ಬಾಯ್. ವಾಚ್